ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ ಸ್ಕಂದ ಪ್ರಸಾದ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಮ್ಮ ಥರ್ಡ್ ಎಪಿಸೋಡ್ ಫಿಸಿಕ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಲ್ಲಿ. ಇಲ್ಲಿ ನಾವು ಮೋಸ್ಟ್ ಡ್ರೆಡ್ ಟಾಪಿಕ್, ಎಷ್ಟೊಂದು ಜನ ಕೇಳಿದ್ರು ಕರೆಂಟ್ ಎಲೆಕ್ಟ್ರಿಸಿಟಿ ಅಣ್ಣ ಪ್ಲೀಸ್ ಮಾಡಿ ಅಂತ. ಸೊ ಫೈನಲಿ ಕರೆಂಟ್ ಎಲೆಕ್ಟ್ರಿಸಿಟಿ ತಗೊಂಡ್ಬಂದಿನಿ. ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಎಲ್ಲದೂ ಡಿಸ್ಕಸ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಏನೇನು ಕೇಳ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ಟು ಫೈನಲ್ ಆಗಿ ಒಂದು ಕ್ವೆಶನ್ ಕೂಡ ಸಾಲ್ವ್ ಮಾಡೋಣ. ಶುರು ಮಾಡೋಣ ವಿತೌಟ್ ಎನಿ ಫರ್ದರ್ ಡಿಲೇ. ಫಸ್ಟ್ ಆಫ್ ಆಲ್ ಕರೆಂಟ್ ವೋಲ್ಟೇಜ್ ಆ ಥರ ಎಲ್ಲ ಬೇಸಿಕ್ ಡೆಫಿನೇಷನ್ಸ್ ಎಲ್ಲ ಕೇಳಲ್ಲ. ಸೊ KCT ನಲ್ಲಿ ಸೊ ಅದನ್ನ ಡಿಸ್ಕಸ್ ಮಾಡಲ್ಲ. ಮೊದಲನೇದಾಗಿ KCL ಅಂತಂದ್ರೆ ಏನಂತಂದ್ರೆ ಅಟ್ ಎನಿ ನೋಡ್ ಇನ್ ಅ ಸರ್ಕ್ಯೂಟ್ ಸಮ್ ಆಫ್ ಲೀವಿಂಗ್ ಕರೆಂಟ್ಸ್ ಈಕ್ವಲ್ ಟು ಸಮ್ ಆಫ್ ಎಂಟರಿಂಗ್ ಕರೆಂಟ್ಸ್ ಅಂತ. ಅಥವಾ ಟೋಟಲ್ ನೀವು ಎಲ್ಲ ಕರೆಂಟ್ ನ ಆಡ್ ಮಾಡಿದ್ರೆ ಇನ್ಕ್ಲೂಡಿಂಗ್ ಡೈರೆಕ್ಷನ್ ಫೈನಲ್ ನಿಮಗೆ ರಿಸಲ್ಟ್ 0 ಬರಲೇಬೇಕು. ಹಂಗೆ ಸೊ ಅದು KCL ಅಂತ. ಇದ್ರ ಮೇಲೆ ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ನಿಮಗೆ NCERT ನಲ್ಲಿ ಸಿಗುತ್ತೆ. ಹಾಗೆ KVL ಅಂತಂದ್ರೆ ನೆಟ್ ವೋಲ್ಟೇಜ್ ಇರುತ್ತಲ್ಲ, ಡ್ರಾಪ್ ಈಕ್ವಲ್ ಟು ಸಿಗ್ಮಾ IR ಅಂತ. ನೀವು ಡೈರೆಕ್ಷನ್ ಅಲ್ಲಿ ಹೋದ್ರೆ ನಿಮಗೆ ವೋಲ್ಟೇಜ್ ಡ್ರಾಪ್ಸ್ ಎಲ್ಲ ನೀವು ಸಬ್ಟ್ರಾಕ್ಟ್ ಎಲ್ಲ ಮಾಡ್ಕೊಂಡ್ ಬಂದ್ರೆ ಫೈನಲ್ ಆಗಿ ನಿಮಗೆ ಬ್ಯಾಟ್ರಿ ಎಷ್ಟು ಸಪ್ಲೈ ಮಾಡ್ತಾ ಇರುತ್ತೆ ಅಷ್ಟೇ ಆಡ್ ಮಾಡ್ಬೇಕಾಗುತ್ತೆ. ಸೊ ಎರಡ್ ಕಡೆನೂ ಈಕ್ವಲ್ ಅಥವಾ ಬ್ಯಾಟ್ರಿನೂ ಸೇಮ್ ಈ ಕಡೆನೇ ತಗೋತೀನಿ ಅಂತಂದ್ರೆ ಫೈನಲ್ ಆಗಿ ಈಕ್ವಲ್ ಟು 0 ಅಂತ ಬರುತ್ತೆ. ಸೊ ನೀವು ಎರಡು ತರ ಬೇಕಾದ್ರೂ ಬರಿಬಹುದು, ಏನು ತೊಂದರೆ ಇಲ್ಲ. ಅದನ್ನ KVL, ಇದನ್ನ KCL ಅಂತ ಹೇಳ್ತಾರೆ. ಕಿರ್ಚಾಫ್ಸ್ ಕರೆಂಟ್ ಲಾ ಹಾಗೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಇದರ ಮೇಲೆ ಅಡ್ವಾನ್ಸ್ ಪ್ರಾಬ್ಲಮ್ಸ್ ಎಲ್ಲ ಆಕ್ಚುಲಿ ನಿಮಗೆ ಜೆ ಅಡ್ವಾನ್ಸ್ ಅಂತ ಹೇಳ್ತಾ ಇಲ್ಲ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ಸ್ ಆಕ್ಚುಲಿ ನಿಮಗೆ ಸಿಗೋದು ಇಂಜಿನಿಯರಿಂಗ್ ಸಿಲೆಬಸ್ ಅಲ್ಲಿ. ನೀವು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ತಗೊಂಡ್ರೆ ಅಲ್ಲಿ ಬೇಕಾದಷ್ಟು ನಿಮಗೆ ಇದ್ರ ಮೇಲೆ ತುಂಬಾ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಡೆಪ್ತ್ ಅಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಹತ್ರ ಇಫ್ ಎನ್ ಸೀರೀಸ್ ಆರ್ ಇನ್ ಎನ್ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್, ದೆನ್ ನಿಮಗೆ RS ಈಕ್ವಲ್ ಟು ಅಂದ್ರೆ R ಸೀರೀಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ರೆಸಿಸ್ಟರ್ಸ್ ಸಿಗುತ್ತೆ. ಹಾಗೆ ನಿಮಗೆ ಪ್ಯಾರಲಲ್ ಅಲ್ಲಿ ಎನ್ ರೆಸಿಸ್ಟರ್ಸ್ ನಿಮಗೆ ಪ್ಯಾರಲಲ್ ಇದ್ರೆ ನೀವು 1/RP ಈಕ್ವಲ್ ಟು 1/R1 ಅಂದ್ರೆ ಸಮ್ ಆಫ್ ರೆಸಿಪ್ರೋಕಲ್ಸ್ ಈಕ್ವಲ್ ಟು 1/ನೆಟ್ ರೆಸಿಪ್ರೋಕಲ್. ಹಂಗೆ ಸೊ ಅದು ಫೈನಲ್ ಆಗಿ ನಿಮಗೆ ಇದು ಪ್ಯಾರಲಲ್ ಕಾಂಬಿನೇಷನ್, ಇದು ಸೀರೀಸ್ ಕಾಂಬಿನೇಷನ್. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನಾವು EMFs ಬಗ್ಗೆ ಮಾತಾಡ್ತೀವಿ. ಇಫ್ ಎನ್ ಸೆಲ್ಸ್ ಅಂದ್ರೆ ಸೆಲ್ ಅಂತಾನು ಕರೀತಾರೆ, ಬ್ಯಾಟರಿ ಅಂತಾನು ಕರೀತಾರೆ, ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಅಕ್ರಾಸ್ ರೆಸಿಸ್ಟರ್ ಕ್ಯಾಪಿಟಲ್ R ಅಂದ್ರೆ ಇದೆಲ್ಲ ಸ್ಮಾಲ್ r ಎಲ್ಲ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ಬ್ಯಾಟರಿದು. ಕನೆಕ್ಟೆಡ್ ಟು ಒನ್ ಸಿಂಗಲ್ ಮೇನ್ ರೆಸಿಸ್ಟೆನ್ಸ್, ಲೋಡ್ ರೆಸಿಸ್ಟೆನ್ಸ್. ಅವಾಗ ನಿಮಗೆ ಟೋಟಲ್ ಕರೆಂಟ್ ಸಿಗೋದು I ಈಕ್ವಲ್ ಟು NE ಅಂತಂದ್ರೆ ಅದರ EMF ಡಿವೈಡೆಡ್ ಬೈ NR ಪ್ಲಸ್ R. ಸೊ ಇದು ಸಿಂಪಲ್ ಏನಿಲ್ಲ, I ಈಕ್ವಲ್ ಟು ಟೋಟಲ್ ವೋಲ್ಟೇಜ್ ಬೈ ಟೋಟಲ್ ಕರೆಂಟ್. ಟೋಟಲ್ ವೋಲ್ಟೇಜ್ ಅಕಸ್ಮಾತ್ ಸೀರೀಸ್ ಅಲ್ಲಿ ಇದ್ರೆ E+E+E ಅದರ ಸೊ N ಟೈಮ್ಸ್ ಇದ್ರೆ NE ಆಗುತ್ತೆ, ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು R ಇದೆ, ಸ್ಮಾಲ್ r ನಿಮಗೆ N ಟೈಮ್ಸ್ ಇರುತ್ತೆ, N ಬ್ಯಾಟರಿ ಇದ್ರೆ N ರೆಸಿಸ್ಟೆನ್ಸಸ್ ಇರುತ್ತೆ ಪ್ಲಸ್ 1 ಸ್ಮಾಲ್ r. ಸೊ ಟೋಟಲ್ ಕರೆಂಟ್ ಫ್ಲೋಯಿಂಗ್ ನಿಮಗೆ ಅಷ್ಟು ಸಿಗುತ್ತೆ. ನೆಟ್ ವೋಲ್ಟೇಜ್ ಬೈ ನೆಟ್ ರೆಸಿಸ್ಟೆನ್ಸ್ ತೆಗೆದ್ರೆ ನಿಮಗೆ ನೆಟ್ ಕರೆಂಟ್ ಸಿಗುತ್ತೆ ಅಷ್ಟೇ, ಅದರಲ್ಲಿ ಏನಿಲ್ಲ ದೊಡ್ಡ ವಿಷಯ. ಸೊ ಇಫ್ ಪೊಲಾರಿಟಿ ಆಫ್ M ಬ್ಯಾಟರೀಸ್ ಆರ್ ರಿವರ್ಸ್ ಅಂತಂದ್ರೆ N ಬ್ಯಾಟರೀಸ್ ಇಲ್ಲಿದೆ, ಅದರಲ್ಲಿ M ಅಂತಂದ್ರೆ 5 ಬ್ಯಾಟರಿ ಇಟ್ಬಿಟ್ಟು ಅದರಲ್ಲಿ 2 ರಿವರ್ಸ್ ಮಾಡಿದ್ರೆ ನೀವು N ಈಕ್ವಲ್ ಟು 5 M ಈಕ್ವಲ್ ಟು 2 ಹಾಕಿದ್ರೆ ನಿಮಗೆ ಫೈನಲ್ ಕರೆಂಟ್ ಎಷ್ಟು ಅಂತ ಕೇಳ್ತಾರೆ. ಕರೆಂಟ್ ಈಕ್ವಲ್ ಟು N ಮೈನಸ್ 2M ಅಂತಂದ್ರೆ ನೀವು ಡಬಲ್ ಮಾಡ್ಬಿಟ್ಟು ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಒಂದು ಸೀರೀಸ್ ಅಲ್ಲಿ ಇದ್ದಾಗ ಆಡ್ ಆಗಿರುತ್ತೆ, ಒಂದು ರಿವರ್ಸ್ ಮಾಡ್ಬಿಟ್ಟು ನೀವು ಅದರದ್ದು ಎಫೆಕ್ಟ್ ನೆಗೆಟಿವ್ ಆಗಿ ತರಬೇಕಾಗುತ್ತೆ. ಒಂದ್ಸತಿ ರಿವರ್ಸ್ ಮಾಡಿದ್ರೆ 0 ಆಮೇಲೆ ಅದರದ್ದು ನೆಗೆಟಿವ್ ವ್ಯಾಲ್ಯೂ. ಸೊ ಆತರ ಅಂದ್ರೆ ಡಬಲ್ ಎಫೆಕ್ಟ್ ಇರುತ್ತೆ ಅಂತ ಆ ಲಾಜಿಕ್ ಮೇಲೆ 2 ಟೈಮ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಇಂಟು E ಡಿವೈಡೆಡ್ ಬೈ NR ಪ್ಲಸ್ ಐ ಥಿಂಕ್ N ಸ್ಮಾಲ್ r ಪ್ಲಸ್ ಕ್ಯಾಪಿಟಲ್ R. ಇನ್ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ, ಇದು ಮಾತ್ರ ಒಂದು ಫ್ಯಾಕ್ಟರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅಕಸ್ಮಾತ್ ಸೇಮ್ ಸೆಲ್ಸ್ ನೇ N ಬ್ಯಾಟರೀಸ್ ನ ನಾವು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಈ ತರ ಎಷ್ಟೊಂದು ಇರುತ್ತೆ, ಹಾಗೆ ಒಂದು ರೆಸಿಸ್ಟೆನ್ಸ್, ಲೋಡ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ R ಇರುತ್ತೆ. ಸೊ ನಮಗೆ ಟೋಟಲ್ ಕರೆಂಟ್ ಸಿಗೋದು ನೆಟ್ EMF ಎಷ್ಟು, E ಡಿವೈಡೆಡ್ ಬೈ R/N ಅಂತಂದ್ರೆ ಅಷ್ಟು ರೆಸಿಸ್ಟೆನ್ಸಸ್ ಪ್ಯಾರಲಲ್ ಇದ್ದಾಗ R/N ಆಗುತ್ತೆ ಪ್ಲಸ್ ಟೋಟಲ್ ರೆಸಿಸ್ಟೆನ್ಸ್ R ಕ್ಯಾಪಿಟಲ್ R. ಸೊ ಇದು ನಮ್ಮ ಇಫ್ ಸೆಲ್ಸ್ ಆರ್ ಸೇಮ್. ಅಕಸ್ಮಾತ್ ಸೆಲ್ಗಳು ಬೇರೆ ಇದ್ರೆ E1 R1 E2 R2 ಆತರ ಇದ್ರೆ ಎಷ್ಟೊಂದು, ಹಾಗೆ ಒಂದು ಟೋಟಲ್ ರೆಸಿಸ್ಟೆನ್ಸ್, ಒಂದು ಲೋಡ್ ರೆಸಿಸ್ಟೆನ್ಸ್ R ಇದ್ರೆ ಅವಾಗ ಏನಾಗುತ್ತೆ ಈ ನೆಟ್ ಅಂದ್ರೆ ನೆಟ್ EMF ಅಕ್ರಾಸ್ ದ ಹೋಲ್ ಥಿಂಗ್ ಈಕ್ವಲ್ ಟು E1 ಬೈ R1 ಪ್ಲಸ್ E2 ಬೈ R2 ಪ್ಲಸ್ E3 ಬೈ R3 ಸೋ ಆನ್ ಅಂಟಿಲ್ EN ಬೈ N ಹೋಲ್ ಡಿವೈಡೆಡ್ EN ಬೈ RN ಹೋಲ್ ಡಿವೈಡೆಡ್ ಬೈ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಆತರ 1 ಬೈ RN. ಸೊ ಇದು ನಮ್ಮ ಫಾರ್ಮುಲಾ ಆಗುತ್ತೆ. ಸೊ ಕಂಪ್ಲೀಟ್ಲಿ ಫಾರ್ಮುಲಾ ರಿವಿಷನ್ ಬೇಸಿಕ್ಸ್ ನಿಮಗೆ ಇಷ್ಟು ಗೊತ್ತಿದ್ರು. ಇದೆಲ್ಲ ನೀವು ಅಕಸ್ಮಾತ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳೋಂಗೆ ತಗೊಳ್ಳಿ, ನಾನು ಹಿಂಗೆ ಇಟ್ಟಿರ್ತೀನಿ 1 ಸೆಕೆಂಡ್. ಸೊ ನೀವು ಸ್ಕ್ರೀನ್ ಶಾಟ್ ತಗೋಬಹುದು, ಮುಂದೆ ಬೇಕಾಗುತ್ತೆ. ನೆಕ್ಸ್ಟ್ ಪವರ್ ಡಿಸ್ಕಷನ್ ಮಾಡೋಣ. ಪವರ್ ಅಂತಂದ್ರೆ V² ಬೈ R ಅಂತ ಅದರ ಫಾರ್ಮುಲಾ. ಹಾಗೆ ಅದನ್ನ I² R ಅಂತ ಬರೀತಾರೆ. ಏನಿಲ್ಲ ಓಮ್ಸ್ ಲಾ ಇಂದ V ಈಕ್ವಲ್ ಟು IR ಅಂತ ಹಾಕಿ ಹಾಗೆ ಮತ್ತೆ ಇನ್ನೊಂದು ರೌಂಡ್ V ಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ I² R ಸಿಗುತ್ತೆ. ಇಲ್ಲಿ I² R ಅಲ್ಲಿ ಮತ್ತೆ IR ನ V ಅಂತ ಕನ್ಸಿಡರ್ ಮಾಡಿ VI ಸಿಗುತ್ತೆ. ಹಾಗೆ ಹೀಟ್ ಏನಿಲ್ಲ, ಸೇಮ್ ಏನ್ ಫಾರ್ಮುಲಾ ಇದೆ ಅದೇ ಇರುತ್ತೆ, ಬಟ್ ಟೈಮ್ ಒಂದು ಆಡ್ ಆಗುತ್ತೆ. ಇದು ಪಾರ್ ನ ಇಲ್ಲ ವ್ಯಾಟ್ಸ್ ಅಲ್ಲಿ ಅಥವಾ ಕಿಲೋ ವ್ಯಾಟ್ಸ್ ಅಲ್ಲಿ ಮೆಷರ್ ಮಾಡಿದ್ರೆ ಹೀಟ್ ನ ಕಿಲೋವ್ಯಾಟ್ R ಅಥವಾ ಪವರ್ ಅಂದ್ರೆ ವ್ಯಾಟ್ ಅವರ್ ಆ ತರ ಬರೀತಾರೆ. ನೆಕ್ಸ್ಟ್
ಬಟ್ ಇಲ್ಲಿ ಐ ಏನಂತಂದ್ರೆ ಕರೆಂಟ್ ಓನ್ಲಿ ವಯ ಆರ್, ಟೋಟಲ್ ಕರೆಂಟ್ ಅಲ್ಲ. ಈ ಅಂದ್ರೆ ಈ ಕರೆಂಟ್ ಇಲ್ಲಿ ಫ್ಲೋ ಆಗೋದು ಬರೀ ಈ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ ಆ ಕರೆಂಟ್ ಮಾತ್ರ ಐ ಅಂತ ಕನ್ಸಿಡರ್ ಮಾಡಬೇಕು, ಸರ್ಕ್ಯೂಟ್ ಕರೆಂಟ್ ಅಲ್ಲ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಟಿಪಿಡಿ ಅಂತ ಒಂದಿದೆ. ಟಿಪಿಡಿ ಅಂತಂದ್ರೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ. ಇವಾಗ 2 ಪಾಯಿಂಟ್ ಎ ಬಿ ಅಂತ ತಗೊಂಡ್ರೆ ಮಧ್ಯದಲ್ಲಿ ಒಂದು ಸೆಲ್ ಮತ್ತೆ ಒಂದು ರೆಸಿಸ್ಟೆನ್ಸ್ ಇದ್ರೆ ಕರೆಂಟ್ ಈ ಡೈರೆಕ್ಷನ್ ಫ್ಲೋ ಆಗುತ್ತೆ, ಬಿಕಾಸ್ ಬ್ಯಾಟರಿಯಿಂದ ಹೊರಗೆ ಹೋಗುತ್ತೆ ಕರೆಂಟ್. ಸೊ ಅಂದ್ರೆ ಇಲ್ಲಿ ಬರೆಯೋ ಬದಲು ನಾನು ಆರೋ ಮಾರ್ಕ್ ಇಲ್ಲಿ ಬರೆದೇನೆ, ಸೊ ದಟ್ ಸೇಮ್ ಕರೆಂಟ್ ವಾಪಸ್ ಎಂಟರ್ ಆಗೋದು, ರೆಸಿಸ್ಟೆನ್ಸ್ ಸೇಮ್ ಬರುತ್ತೆ. ನಾನು ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಅಂತ ಕರಿತೀನಿ, ಅದು ವಿ ಎ ಬಿ, ಬಿಕಾಸ್ ಬಿಟ್ವೀನ್ ಪಾಯಿಂಟ್ಸ್ ಎ ಅಂಡ್ ಬಿ ಈಕ್ವಲ್ ಟು ಇ ಇಫ್ ಐ ಇಸ್ 0. ಕರೆಂಟ್ ಏನೋ ಹೋಗ್ತಿಲ್ಲ ಅಂತಂದ್ರೆ ಓಪನ್ ಸರ್ಕ್ಯೂಟ್ ಇದ್ರೆ ಎರಡು ಅಕ್ರಾಸ್ ಏನಿದೆ ವೋಲ್ಟೇಜ್ ವಿ ಅಂದ್ರೆ ವಿ ಎಷ್ಟಿರುತ್ತೆ ಇನೇ ಇರುತ್ತೆ. ಅಕಸ್ಮಾತ್ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಬರ್ತಿದ್ರೆ ಅಂತ ಕೇಸಲ್ಲಿ ಇ ಮೈನಸ್ ಐ ಆರ್. ಯಾಕೆಂತಂದ್ರೆ ಹಾಕಿ ಪ್ಲಸ್ ಸಿ, ನೀವು ಈ ಡೈರೆಕ್ಷನ್ ಹೋಗ್ತಾ ಇದ್ರೆ ಮೈನಸ್ ಸಿ, ಕರೆಂಟ್ ಆಪೋಸಿಟ್ ಡೈರೆಕ್ಷನ್ ಇದ್ರೆ ಸೊ ಮೈನಸ್ ಸಿ ಪ್ಲಸ್ ಐ ಆರ್ ಆಗುತ್ತೆ. ನೀವು ಮೈನಸ್ ಕಾಮನ್ ತಗೊಂಡು ಹಾಕಿದ್ರೆ ಇ ಮೈನಸ್ ಐ ಆರ್ ಆಗುತ್ತೆ. ನೀವು ಯಾವುದೇ ಬೇಕಾದ್ರೆ ಅಂದ್ರೆ ಸೈನ್ ಕನ್ವೆನ್ಷನ್ ಹೆಂಗ್ ಬೇಕಾದ್ರೆ ಕನ್ಸಿಡರ್ ಮಾಡಬಹುದು, ತಪ್ಪು ಮಾಡ್ಬೇಡಿ ಅಷ್ಟೇ. ವಿ ಈಕ್ವಲ್ ಟು ಇ ಪ್ಲಸ್ ಐ ಆರ್ ಯಾವಾಗ ಆಗುತ್ತೆ ಅಂದ್ರೆ ಇಫ್ ಐ ಲೆಸ್ ದನ್ 0. ಐ ಲೆಸ್ ದನ್ 0 ಅಂತಂದ್ರೆ ಐ ನೆಗೆಟಿವ್, ಐ -2 ಆಂಪ್ಸ್ ಅಂದ್ರೆ ಏನರ್ಥ, ಕರೆಂಟ್ ಡೈರೆಕ್ಷನ್ ಈ ಕಡೆ ಇದೆ ಅಂತ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಬ್ಯಾಟ್ರಿ ಈಸ್ ಗೆಟಿಂಗ್ ಚಾರ್ಜ್, ಅಥವಾ ಬ್ಯಾಟ್ರಿ ಒಳಗೆ ಕರೆಂಟ್ ಹೋಗ್ತಾ ಇದೆ ಅಂತಂದ್ರೆ ಇ ಪ್ಲಸ್ ಐ ಆರ್ ಆಗುತ್ತೆ ಅವಾಗ. ಸೊ ಅಷ್ಟೇ ಈ ಪೇಜ್ ಅಲ್ಲಿ. ನೆಕ್ಸ್ಟ್ ನೋಡೋಣ, ಇದು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೋಬಹುದು ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಗ್ಯಾಲ್ವನೋಮೀಟರ್ ಕನ್ವರ್ಷನ್. ಒಂದ್ಸತಿ 2 ಕ್ವಶನ್ ಕೇಳ್ಬಿಡ್ತಾರೆ ಇದ್ರ ಮೇಲೆ. ಗ್ಯಾಲ್ವನೋಮೀಟರ್ ಇಟ್ಟಿರ್ತೀರಾ, ಅದಕ್ಕೊಂದು ರೆಸಿಸ್ಟೆನ್ಸ್ ಜಿ ಅಂತ ಇರುತ್ತೆ, ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಗ್ಯಾಲ್ವನೋಮೀಟರ್ ನ ಕ್ಯಾಪಿಟಲ್ ಜಿ ಅಂತ ಕರೀತಾರೆ. ಟೋಟಲ್ ಕರೆಂಟ್ ಇಫ್ ಐ ಇಸ್ ಫ್ಲೋಯಿಂಗ್, ಐ ಜಿ ಅಂತಂದ್ರೆ ಕರೆಂಟ್ ಫ್ಲೋಯಿಂಗ್ ಇಂಟು ದ ಗ್ಯಾಲ್ವನೋಮೀಟರ್. ಮಿಕ್ಕಿದೇನು ಐ ಮೈನಸ್ ಐ ಜಿ ಎಲ್ಲಿಗೆ ಹೋಗುತ್ತೆ, ಈ ಎಸ್ ಅನ್ನೋ ರೆಸಿಸ್ಟರ್ ಹೋಗುತ್ತೆ. ಎಸ್ ಅಂತಂದ್ರೆ ಶಂಟ್ ರೆಸಿಸ್ಟರ್ ಅಂತ ಕರೀತಾರೆ. ಇದು ತುಂಬಾ ಕಮ್ಮಿ ಇರಬೇಕು, ನಾನು ಹೇಳ್ತೀನಿ ಯಾಕೆ ಕಮ್ಮಿ ಇರಬೇಕು ಅಂತ. ಇದು ಹೆಂಗೆ ಎಸ್ ಈಕ್ವಲ್ ಟು ಐ ಜಿ ಜಿ ಬೈ ಐ ಮೈನಸ್ ಐ ಜಿ ಹೆಂಗ್ ಬಂತು ಅಂತಂದ್ರೆ ನಿಮಗೆ ಗೊತ್ತು, ಇದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದೆ. ಈ ರೆಸಿಸ್ಟರ್ ಮತ್ತೆ ಈ ಗ್ಯಾಲ್ವನೋಮೀಟರ್ ಪ್ಯಾರಲಲ್ ಇದೆ. ಸೊ ಈ ವೋಲ್ಟೇಜ್ ಮತ್ತೆ ಈ ವೋಲ್ಟೇಜ್ ಸೇಮ್ ಇರಬೇಕು ಪ್ಯಾರಲಲ್ ಇರೋದ್ರಿಂದ. ಈ ವೋಲ್ಟೇಜ್ ಎಷ್ಟು, ವೋಲ್ಟೇಜ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಕರೆಂಟ್ ಎಷ್ಟು, ಐ ಮೈನಸ್ ಐ ಜಿ ಇಂಟು ಎಸ್. ಇದರದ್ದು ಎಷ್ಟು ವೋಲ್ಟೇಜ್, ಐ ಜಿ ಇಂಟು ಜಿ. ಸೊ ಇದು ಮತ್ತೆ ಇದು ಈಕ್ವೇಟ್ ಮಾಡಿ, ಎಸ್ ಇಂಟು ಐ ಮೈನಸ್ ಐ ಜಿ ಈಕ್ವಲ್ ಟು ಐ ಜಿ ಇಂಟು ಜಿ. ಸೊ ಇದನ್ನ ಆ ಕಡೆ ಹಾಕಿದ್ರೆ ಸೇಮ್ ಆ ಈಕ್ವೇಶನ್ ಬರುತ್ತೆ, ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ ಅದರಿಂದ ಎಸ್ ಯೂಶಲಿ ನಮಗೆ ಎಸ್ ಕ್ಯಾಲ್ಕುಲೇಟ್ ಮಾಡಕ್ ಕೊಡ್ತಾರೆ. ಸೊ ಡೈರೆಕ್ಟ್ ಫಾರ್ಮುಲಾ ಐ ಜಿ ಜಿ ಬೈ ಐ ಮೈನಸ್ ಐ ಜಿ. ನೆನ್ಪಿಟ್ಕೊಳ್ಳಿ, ಒಂಥರ ಹೇಳಕ್ಕೂ ಚೆನ್ನಾಗುತ್ತೆ, ಐ ಜಿ ಜಿ ಬೈ ಐ ಮೈನಸ್ ಐ ಜಿ. ಸೊ ಇದು ತುಂಬಾ ಕಮ್ಮಿ ಇರಬೇಕು. ಹಾಗೆ ನಾನು ಇದು ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಯಾಕೆ ಕಮ್ಮಿ ಇರಬೇಕು, ಯಾಕೆ ಜಾಸ್ತಿ ಇರಬೇಕು ಅಂತ. ನೆಕ್ಸ್ಟ್ ಇದು ಆಮೀಟರ್ ಕನ್ವರ್ಟ್ ಮಾಡೋದು, ಇದು ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡೋದು. ಇದು ಟೋಟಲ್ ಇದನ್ನ ಅಷ್ಟು ಸೇರಿಸಿ ಒಂದು ವೋಲ್ಟ್ ಮೀಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ವೋಲ್ಟೇಜ್ ಈಕ್ವಲ್ ಟು ನಿಮಗೆ ಗೊತ್ತು ಟೋಟಲ್ ಇದಿಷ್ಟು ಇಲ್ಲಿ ಅಕ್ರಾಸ್ ಟೋಟಲ್ ಇದು ವೋಲ್ಟೇಜ್ ಕಂಡುಹಿಡಿಬೇಕಂತಂದ್ರೆ ಇದ್ರದ್ದು ಮತ್ತೆ ಇದ್ರ ಸೇಮ್ ಕರೆಂಟ್ ಎರಡಕ್ಕೂ ಫ್ಲೋ ಆಗ್ತಿದೆ, ಬಿಕಾಸ್ ಸೀರೀಸ್ ಅಲ್ಲಿ ಇದೆ. ಸೊ ಐ ಜಿ ಇಂಟು ಜಿ ಪ್ಲಸ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಜಿ ಪ್ಲಸ್ ಕ್ಯಾಪಿಟಲ್ ಆರ್ ಟೋಟಲ್ ವೋಲ್ಟೇಜ್. ನಮಗೆ ಬೇಕಾಗಿರೋದು ಈ ರೆಸಿಸ್ಟೆನ್ಸ್ ಎಷ್ಟು ಹಾಕಿದ್ರೆ ನಮಗೆ ಇದು ವೋಲ್ಟ್ ಮೀಟರ್ ಕನ್ವರ್ಟ್ ಆಗುತ್ತೆ ಅಂತ. ಸೊ ವಿ ಬೈ ಐ ಜಿ ಮೈನಸ್ ಜಿ ಏನಿಲ್ಲ ರಿಅರೇಂಜ್ ಮಾಡಿ ನಿಮಗೆ ಸಿಗುತ್ತೆ. ಇದು ತುಂಬಾ ಹೈ ಇರಬೇಕು. ಇವಾಗ ಯಾಕೆ ಇದು ಹೈ ಇರಬೇಕು, ಯಾಕೆ ಇದು ಲೋ ಇರಬೇಕು ಅಂತಂದ್ರೆ ಗ್ಯಾಲ್ವನೋಮೀಟರ್ ವೆನ್ ಆಕ್ಟ್ಸ್ ಆಸ್ ಅನ್ ಆಮ್ಮೀಟರ್ ನ ಯಾವತ್ತೂ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ, ಸೊ ದಟ್ ಕರೆಂಟ್ ನಾವು ಮೆಜರ್ ಮಾಡಬಹುದು. ಆಮ್ಮೀಟರ್ ಐಡಿಯಲಿ ಅದರದ್ದು ರೆಸಿಸ್ಟೆನ್ಸ್ 0 ಇರಬೇಕು, ಬಿಕಾಸ್ ಏನೋ ರೆಸಿಸ್ಟೆನ್ಸ್ ಆಫರ್ ಮಾಡಬಾರ್ದು, ಇಲ್ಲಾಂದ್ರೆ ಕರೆಂಟ್ ಚೇಂಜ್ ಆಗುತ್ತೆ. ಹಾಗೆ ವೋಲ್ಟೇಜ್ ವೋಲ್ಟ್ ಮೀಟರ್ದು ರೆಸಿಸ್ಟೆನ್ಸ್ ತುಂಬಾ ಹೈ ಇರಬೇಕು, ಬಿಕಾಸ್ ವೋಲ್ಟ್ ಮೀಟರ್ ನಾವು ಪ್ಯಾರಲಲ್ ಅಲ್ಲಿ ಹಾಕೋದು. ಅದರಲ್ಲಿ ಅಕಸ್ಮಾತ್ ರೆಸಿಸ್ಟೆನ್ಸ್ ಇದ್ಬಿಟ್ರೆ ಸೊ ಅವಾಗ ಮೆಜರ್ ಮಾಡುವಂತ ವೋಲ್ಟೇಜ್ ಡಿಫರೆಂಟ್ ಆಗುತ್ತೆ. ಸೊ ಐಡಿಯಲಿ ಇನ್ಫಿನಿಟಿ ಇರಬೇಕು. ಸೊ ಇನ್ಫಿನಿಟ್ ರೆಸಿಸ್ಟೆನ್ಸ್ ನಾವು ಪ್ರಾಕ್ಟಿಕಲ್ ಆಗಿ ನಾವು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ವೆರಿ ಹೈ ರೆಸಿಸ್ಟೆನ್ಸ್, ಇದನ್ನ ವೆರಿ ಲೋ ರೆಸಿಸ್ಟೆನ್ಸ್ ಇಡ್ತೀವಿ. ನೆಕ್ಸ್ಟ್ ಒಂದಷ್ಟು ಬೇಸಿಕ್ ಫಾರ್ಮುಲಾ ಇರುತ್ತೆ, ಜೆ ಈಕ್ವಲ್ ಟು ಐ ಬೈ ಅಂತ ಕರೆಂಟ್ ಡೆನ್ಸಿಟಿ ಅಂತ ಹೇಳ್ತಾರೆ. ಅಂದ್ರೆ ಫ್ಲೋಯಿಂಗ್ ಥ್ರೂ ದ ಎ ಅಂತಂದ್ರೆ ಇಲ್ಲಿ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ಹಾಗೆ ಆರ್ ಈಕ್ವಲ್ ಟು ರೋ ಎಲ್ ಬೈ, ನಿಮಗೆ ತುಂಬಾ ಮುಂಚೆಯಿಂದ ಗೊತ್ತಿರುತ್ತೆ. ರೋ ಅಂತಂದ್ರೆ ರೆಸಿಸ್ಟಿವಿಟಿ ಈಕ್ವಲ್ ಟು 1 ಬೈ ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಐ ಈಕ್ವಲ್ ಟು ಎನ್ ಎ ವಿ ಡಿ ಅಂತ. ಎನ್ ಅಂತಂದ್ರೆ ಕರೆಂಟ್ ಅಂದ್ರೆ ಎಲೆಕ್ಟ್ರಾನ್ಸ್ ಡೆನ್ಸಿಟಿ ಅಂತ, ನಂಬರ್ ಪರ್ ಮೀಟರ್ ಕ್ಯೂಬ್ ಅಂತ ಇರುತ್ತೆ. ಮತ್ತೆ ಏರಿಯಾ, ವಿ ಡಿ ಅಂತಂದ್ರೆ ಡ್ರಿಫ್ಟ್ ವೆಲಾಸಿಟಿ ಇರುತ್ತೆ. ಯೂಶಲಿ ಕ್ವಶನ್ ಅಲ್ಲಿ ಕೊಡ್ತಾರೆ. ಈ ಅಂತಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ 1.6 into 10⁻⁹. ಇನ್ನೊಂದು ರೆಸಿಸ್ಟೆನ್ಸ್ ಆಫ್ ಎನಿ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಆಲ್ಫಾ ಅಂತಂದ್ರೆ ಅದರದ್ದು ಟೆಂಪರೇಚರ್ ಕೋಎಫಿಷಿಯಂಟ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. R0 ಅಂದ್ರೆ at 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡಿಫರೆನ್ಸ್ ಅವ್ರು ಕೊಟ್ಟಿರ್ತಾರೆ. ಇದು ಅದರ ಡಯಾಗ್ರಾಮ್ NAVD ಗೆ, ಅಂದ್ರೆ ಎಲೆಕ್ಟ್ರಾನ್ ಈ ಕಡೆ ಹೋಗ್ತಾ ಇರುತ್ತೆ, ಅದರದ್ದು ವೆಲಾಸಿಟಿ ಇರೋದ್ರಿಂದ ಕರೆಂಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಬಿಕಾಸ್ ಕನ್ವೆನ್ಷನಲ್ ಕರೆಂಟ್. ಹಾಗೆ ಈ ಏರಿಯಾನ ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಅಂತ ಕರಿತೀವಿ. ಹಾಗೆ ಏನದು ಪೊಟೆನ್ಶಿಯೋಮೀಟರ್ ಅಲ್ಲಿ ಅಕಸ್ಮಾತ್ 2 ಬ್ಯಾಟರೀಸ್ ನಾವು EMF ಕಂಪೇರ್ ಮಾಡ್ಬೇಕಂದ್ರೆ 2 ಬ್ಯಾಟರಿದು EMF E1 E2 ಇದ್ರೆ, ಸೊ ಡಿಪೆಂಡ್ಸ್ ಆನ್ ಯಾವ ಲೆಂತ್ ಅಲ್ಲಿ ಅದು ನಲ್ ಪಾಯಿಂಟ್ ಬರುತ್ತೆ ಅಂತ. L1 by L2 ಅದರದ್ದು ರೇಷಿಯೋ ಇರುತ್ತೆ, ಡೈರೆಕ್ಟ್ ಪ್ರಪೋರ್ಷನಲ್. ಸೊ ಅಷ್ಟೇ. ಫೈನಲ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಇದನ್ನ ವೀಟ್ ಸ್ಟೋನ್ಸ್ ನೆಟ್ವರ್ಕ್ ಅಂತ ಹೇಳ್ತಾರೆ, ಅಥವಾ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತಾನು ಹೇಳ್ತಾರೆ. ಸೊ ಏನಿಲ್ಲ, ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ನೆಟ್ವರ್ಕ್ ಅಲ್ಲಿ ಬಿಟ್ವೀನ್ ಅಲ್ಲಿ ಯಾವ್ದೋ ರೆಸಿಸ್ಟರ್ ಇರ್ಬೋದು, ಇನ್ನೇನೋ ಇರ್ಬೋದು, ಇಲ್ಲಿ ಏನು ಕರೆಂಟ್ ಹೋಗೋದಿಲ್ಲ, I ಈಕ್ವಲ್ ಟು 0. ಸೊ ಅಂತ ಕೇಸಲ್ಲಿ P ಬೈ Q ಈಕ್ವಲ್ ಟು R ಬೈ S ಆಗುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹಾರಿಜಾಂಟಲ್ ಲೈನ್ ಹಿಂಗಿದ್ರೆ
P/Q ಈ ತರ ತಗೋಬೇಕು, P/R ತಗೋಬಾರ್ದು. ಅಂದ್ರೆ P/R = Q/S ಆಗುತ್ತೆ ಇದನ್ನ ಇದು ಮಾಡಿದ್ರೆ, ಬಟ್ ತೊಂದರೆ ಇಲ್ಲ. ಯೂಶಲಿ P/Q = R/S ಅಂತ ತಗೊಳ್ಳೋದು. ನೋ ಕರೆಂಟ್ ಫ್ಲೋಸ್ ಥ್ರೂ ದ ಮಿಡಲ್ ಬ್ರಾಂಚ್. ಸೊ ಅದು ಫೈನಲ್ ಆಗಿ ಇಲ್ಲೊಂದು ಕ್ವೆಶ್ಚನ್ ಇದೆ ನಮಗೆ. ಈ ಕ್ವೆಶ್ಚನ್ ಓಕೆ ನಾನು ಓವರ್ ಆಗಿ ಹೇಳ್ತೀನಿ ಹೆಂಗ್ ಸಾಲ್ವ್ ಮಾಡೋದು ಅಂತ, ಆನ್ಸರ್ ನೀವು ಹೇಳಿ ಅಷ್ಟೇ. ಇವಾಗ ಇಷ್ಟು ದೊಡ್ಡ ಸರ್ಕ್ಯೂಟ್ ಇದೆ. ನಾವು ಕ್ವೆಶ್ಚನ್ ಏನ್ ಕೇಳ್ತಿದೆ ಅಂತಂದ್ರೆ 4 ಓಮ್ ರೆಸಿಸ್ಟರ್ ಅಲ್ಲಿ ಕರೆಂಟ್ ಎಷ್ಟು ಅಂತ. ಕರೆಂಟ್ 4 ಓಮ್ಸ್ ಎಲ್ಲಿದೆ, ಇಲ್ಲಿ 3 to 8 2 to 8 2 to 4. ಸೊ ಇಲ್ಲಿ ಈ ಕರೆಂಟ್ ಎಷ್ಟು ಅಂತ ಅವ್ರು ಕೇಳ್ತಾ ಇರೋದು. ಇಲ್ಲಿ ಐ ಅಂತ ಮಾರ್ಕ್ ಮಾಡಿದ್ರೆ ಎಷ್ಟು ಐ ಅಂತ. ಸೊ ಮಾಡೋದು ಹೆಂಗೆ ಅಂತಂದ್ರೆ ಇವಾಗ 2 ಮೆಥಡ್ ಇದೆ. ಒಂದು ನೀವು KVL ಅಪ್ಲೈ ಮಾಡ್ಕೊಂಡು, KVL ಅಂತಂದ್ರೆ ಇಲ್ಲಿ 3 ಲೂಪ್ ಕನ್ಸಿಡರ್ ಮಾಡಿ, ಲೂಪ್ ಕರೆಂಟ್ಸ್ ಕನ್ಸಿಡರ್ ಮಾಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಬಟ್ ಲಕ್ಕಿಲಿ ಅವರು ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಚೆನ್ನಾಗೇ ಕೊಟ್ಟಿದ್ದಾರೆ. ಸೊ ಅದರಿಂದ ತುಂಬಾ ಬೇಗ ಕಂಡುಹಿಡಿಬಹುದು. ನಾನೇನ್ ಮಾಡ್ತಿದ್ದೆ ಅಂತಂದ್ರೆ, ಅಕಸ್ಮಾತ್ ನಿಮ್ ಜಾಗದ ಇದು ಎಕ್ಸಾಮ್ ಅಲ್ಲಿ ಈ ತರ ಕ್ವೆಶ್ಚನ್ ಬಂದ್ರೆ ಫಸ್ಟ್ ಟೋಟಲ್ ಕರೆಂಟ್ ಕಂಡು ಹಿಡಿದು ಬಿಡ್ತಿದೆ. ಎಷ್ಟು ಟೋಟಲ್ ಕರೆಂಟ್ ಅಂದ್ರೆ ಬ್ಯಾಟರಿ ಎಷ್ಟು ಕರೆಂಟ್ ಕಳಿಸ್ತಿದೆ ಅಂತ. ರೆಸಿಸ್ಟೆನ್ಸ್ ನೋಡಿ 2 + 4 + 2 ಇದು 3 ಸೀರೀಸ್ ಅಲ್ಲಿ ಇದೆ. 4 + 2 + 2 8 ಮತ್ತೆ 8 ಪ್ಯಾರಲಲ್ ಇದೆ. 8 ಪ್ಯಾರಲಲ್ ಅಂತಂದ್ರೆ 4. ಇಲ್ಲಿ ತನಕ ಎಫೆಕ್ಟಿವ್ 4 + 2 + 2 ಮತ್ತೆ 8 ಮತ್ತೆ 8 ಪ್ಯಾರಲಲ್ ಅಂತಂದ್ರೆ ಮತ್ತೆ 4 ಆಗುತ್ತೆ. ಸೊ ಇದು 4 ಇದೆ, ಇಲ್ಲಿ 2 ಮತ್ತೆ ಇಲ್ಲಿ 3. 4 + 3 7 + 2 9. ಸೊ ಟೋಟಲ್ ಇಷ್ಟು ರೆಸಿಸ್ಟೆನ್ಸ್ ಎಷ್ಟಿದ್ರೆ 9 ಓಮ್ಸ್. 9 ವೋಲ್ಟ್ ಬ್ಯಾಟರಿ ಇದೆ. ಸೊ ಕರೆಂಟ್ ಎಷ್ಟು ಕಳಿಸ್ತಾ ಇರೋದು ಇಲ್ಲಿ 1 ಆಂಪ್ ಕಳಿಸ್ತಾ ಇದೆ. ಈ ಬ್ಯಾಟರಿ 1 ಆಂಪ್ ಕಳಿಸ್ತಿದೆ ಅಂತಂದ್ರೆ 1 ಆಂಪ್ ವಾಪಸ್ ಬರ್ಬೇಕಲ್ವಾ ಇಲ್ಲಿಂದ. ಸೊ ಇದು ಟೋಟಲ್ 9 ವೋಲ್ಟ್ಸ್. ಇಲ್ಲಿ 1 ಆಂಪ್ ಹೋಗ್ತಿದೆ ಅಂತಂದ್ರೆ ಈ ರೆಸಿಸ್ಟರ್ಗೂ 1 ಆಂಪ್ ಹೋಗ್ತಿದೆ. ಸೊ 3 × 1 ಇದ್ರ ವೋಲ್ಟೇಜ್ ಅಕ್ರಾಸ್ ಎಷ್ಟಾಗುತ್ತೆ, ಇಲ್ಲಿ 3 ವೋಲ್ಟ್ಸ್ ಆಗುತ್ತೆ. ಇದಕ್ಕೆ 2 ವೋಲ್ಟ್ಸ್ ಆಗುತ್ತೆ. ಸೊ ಮಿಕ್ಕಿದಷ್ಟು 3 ಇದು 2, ಮಿಕ್ಕಿದ 4 ವೋಲ್ಟ್ಸ್. ಈ ಟೋಟಲ್ ಇಷ್ಟಕ್ಕೂ 4 ವೋಲ್ಟ್ಸ್ ಹೋಗ್ತಿದೆ. ಸೊ ಅದೇ ತರ 4 ವೋಲ್ಟ್ಸ್ ಇಲ್ಲಿ ಹೋಗ್ತಿದೆ ಅಂತಾರೆ. ಇದ್ರ ಅಕ್ರಾಸ್ ಇಲ್ಲಿ ಕರೆಂಟ್ ಕಂಡಿದ್ದೀರಿ. ಇಲ್ಲಿ 8 ಓಮ್ಸ್, ಇದು ಇಷ್ಟು 8 ಓಮ್ಸ್ ಅಂತ ನಿಮಗೆ ಗೊತ್ತು ಟೋಟಲ್. ಸೊ ಇಲ್ಲಿ 8 ಓಮ್ಸ್, ಇಲ್ಲಿ 8 ಓಮ್ಸ್ ಅಂತಂದ್ರೆ ಕರೆಂಟ್ ಇಲ್ಲಿ 1 ಆಂಪ್, ಇಲ್ಲಿ 0.5 ಹೋಗುತ್ತೆ, ಇಲ್ಲಿ 0.5 ಹೋಗುತ್ತೆ. ಸೇಮ್ ಮತ್ತೆ ಇದಿಷ್ಟು ಇದು ಈಕ್ವಲ್ ಇದೆ. ಸೊ ಇಲ್ಲಿ 0.25, ಇಲ್ಲಿ 0.25 ಹೋಗುತ್ತೆ. ಸೊ ಅದರಿಂದ ಫೈನಲ್ ಆನ್ಸರ್ ಆಪ್ಷನ್ 0.25 ಅಷ್ಟೇ, ಇನ್ನೇನಿಲ್ಲ. ಡಬಲ್ ಅಂದ್ರೆ ಎಲ್ಲ ಹಾಫ್ ಆಗ್ಬಿಟ್ಟು ನಿಮ್ಗೆ ಈ ತರ ಆನ್ಸರ್ ಸಿಗುತ್ತೆ. ಸೊ ಇದು ಸುಮ್ಮನೆ ಒಂದು ಬೇಸಿಕ್ ಕ್ವೆಶ್ಚನ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಮಾಡಿಲ್ಲ ಅಂತಂದ್ರೆ ಬೆಲ್ ಐಕಾನ್ ಒತ್ತಿ, ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರಲಿ. ಥ್ಯಾಂಕ್ ಯು. ಗುಡ್ ಬೈ ಅಂಡ್ ಆಲ್ ದಿ ಬೆಸ್ಟ್.